ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 187 ಕೋಟಿ ಹಣ ಏನು ಹಗರಣ ಆಗಿದೆ. ಇದರಿಂದ ಬಹಳ ದೊಡ್ಡ ಅನ್ಯಾಯಕ್ಕೆ ಒಳಗಾಗಿದ್ದು ವಾಲ್ಮೀಕಿ ಸಮುದಾಯದ ಬಡವರು, ವಾಲ್ಮೀಕಿ ಸಮುದಾಯದ ಮಹಿಳೆಯರು, ವಾಲ್ಮೀಕಿ ಸಮುದಾಯದ ಯುವಕರು. ಕಾಂಗ್ರೆಸ್ಸಿನ ಈ ಮನಸ್ಥಿತಿಯ ವಿರುದ್ಧ ನಮ್ಮ ಹೋರಾಟ ಇದೆ. ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಕಾಂಗ್ರೆಸ್ಸಿನ ಈ ಮನಸ್ಥಿತಿಯಿಂದಾಗಿ ಸಾವಿರಾರು ವಾಲ್ಮೀಕಿ ಸಮಾಜದ ಬಡ ಕುಟುಂಬಗಳು ಏನು ತಮ್ಮ ಬದುಕಿನ ತುತ್ತು ಅನ್ನವನ್ನ ಕಟ್ಟಿಕೊಳ್ಳುವ ಭರವಸೆ ಇತ್ತು, ಅದು ನಾಶ ಆಗಿದೆ. ಇದರಿಂದಾಗಿ ಬಹಳಷ್ಟು ಜನರಿಗೆ, ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ, ಕುರಿ ಸಾಕಣೆ ಮಾಡಲಿಕ್ಕೆ, ಮೇಕೆ ಸಾಕಣೆ ಮಾಡಲಿಕ್ಕೆ, ಒಂದು ಸಣ್ಣ ಹೋಟೆಲ್ ಇಟ್ಕೊಳ್ಳಿಕ್ಕೆ, ಒಂದು ಆಟೋ ರಿಕ್ಷಾ ಇಟ್ಕೊಳ್ಳಿಕ್ಕೆ, ಒಂದು ಸಣ್ಣ ಬಾಡಿಗೆ ವಾಹನವನ್ನ ಖರೀದಿ ಮಾಡಲಿಕ್ಕೆ, ಒಂದು ಹೋಟೆಲ್ ಇಟ್ಕೊಳ್ಳಿಕ್ಕೆ ಮಾಡಿರುವಂತಹ ಯೋಜನೆಯ ಹಣ, ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ, ಇದು ಇಡಿ ಅವರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಓದಿದಾಗ ನಿಮಗೆ ಗೊತ್ತಾಗತ್ತೆ ಇದು ಯಾವುದಕ್ಕೆ ಬಳಕೆ ಆಗಿದೆ ಅಂತ. ಒಬ್ಬ ಬಡವನ ಲುಂಬರ್ಗಿನಿ ಕಾರ್ ತಗೊಳ್ಳೋದಕ್ಕೆ, ಒಬ್ಬ ವಾಲ್ಮೀಕಿ ಸಮುದಾಯದ ಯುವಕ ಒಂದು ಆಟೋ ರಿಕ್ಷಾ ತಗೊಳ್ಳಿಕ್ಕೆ ಬಳಕೆಯಾಗಬೇಕಾಗಿದ್ದ ಹಣ ಇದು ಬಳಕೆ ಆಗಿತ್ತು ಗೋಲ್ಡ್ ಬಿಸ್ಕಿಟ್ ಅನ್ನ ಕೆಜಿ ಗಟ್ಟಲೆ ಖರೀದಿ ಮಾಡಲಿಕ್ಕೆ. ಒಬ್ಬ ವಿಧವಾ ಮಹಿಳೆಗೆ, ವಾಲ್ಮೀಕಿ ಸಮಾಜದ ಮಹಿಳೆಗೆ ಸಿಗಬೇಕಾಗಿದ್ದ ಹಣ ಬಳಕೆಯಾಗಿರೋದು ಇವರ ಕುಟುಂಬ ಟೂರ್ ಮಾಡೋದಕ್ಕೆ. ಈ ಕಾಂಗ್ರೆಸ್ಸಿನ ಮನಸ್ಥಿತಿಯ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ವಾಲ್ಮೀಕಿ ಸಮುದಾಯಕ್ಕೆ ಮಾಡಿರುವ ಅನ್ಯಾಯದ ವಿರುದ್ಧ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಡಿ.ವೈ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಕೈಗೊಳ್ತಾ ಇದೆ. 7ನೆಯ ದಿನ ಇಲ್ಲಿ ಕಂಪ್ಲಿ ಮತಕ್ಷೇತ್ರವನ್ನ ಸನ್ಮಾನ್ಯ ಡಿ.ವೈ. ವಿಜೇಂದ್ರ ಅವರ ನೇತೃತ್ವದ ಪಾದಯಾತ್ರೆ ಎಲ್ಲ ಎಸ್.ಟಿ ಸಮುದಾಯದ ಎಲ್ಲರ ಧ್ವನಿಯಾಗಿ ಇಲ್ಲಿ ಪ್ರವೇಶ ಮಾಡ್ತಾ ಇದೆ. ಇದಷ್ಟೇ ಅಲ್ಲ, ಈ ಸರ್ಕಾರ, ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದೆ, ತುಂಗಭದ್ರಾ ಜಲಾಶಯದ ಹೂಳನ್ನು ಎತ್ತಿ ಹೆಚ್ಚುವರಿಯಾಗಿ 200 TMC ನೀರನ್ನ ಉಳಿಸ್ತೇವೆ ಅಂತ ಹೇಳಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಆ ಮಾತಿನಿಂದ ಕಾಂಗ್ರೆಸ್ ಪಕ್ಷ ವಚನ ಭ್ರಷ್ಟ ಆಗಿದೆ. ಹಾಗಾಗಿ ನಮ್ಮ ಪಾದಯಾತ್ರೆಯಲ್ಲಿ ಸಮಾನಾಂತರ ನವಲಿ ಜಲಾಶಯ ಆಗಬೇಕು ಅನ್ನುವಂಥದ್ದು ಇದೆ, ಬರಗಾಲ ಘೋಷಣೆ ಆಗಬೇಕು ಅಂತ ಹೇಳಿದೆ. ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರ ಬಂದು 3.5 ವರ್ಷ ಆದರೂ ಇವರ ಯೋಗ್ಯತೆಗೆ ಒಂದು ವಸತಿ ರಹಿತರಿಗೆ ಒಂದೇ ಒಂದು ಮನೆ ಕೊಡ್ಲಿಕ್ಕೆ ಆಗಿಲ್ಲ ಇವರ ಯೋಗ್ಯತೆಗೆ. ಹಾಗಾಗಿ ಸರ್ಕಾರದ ಈ ಎಲ್ಲ ವೈಫಲ್ಯವನ್ನ ಇಟ್ಕೊಂಡು ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಸರ್, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ರೆ ಈ ಪಾದಯಾತ್ರೆ ಕೈ ಬಿಡ್ತೀರಾ? ನೋಡಿ, ಮೊದಲನೇದಾಗಿ ನಮ್ಮ ಹೋರಾಟ ಇರುವಂತದ್ದು ವಾಲ್ಮೀಕಿ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನ ಸರಿಪಡಿಸುವವರೆಗೆ. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು ಬಿಟ್ರೆ 7 ಕೋಟಿ ಎಲ್ಲಿ ಹೋಯ್ತು? 187 ಕೋಟಿ ವಾಲ್ಮೀಕಿ ಸಮುದಾಯಕ್ಕೆ ನಿಗಮಕ್ಕೆ ಮೀಸಲಿಟ್ಟ ಹಣ ಇವತ್ತಿಗೂ ವಾಪಸ್ ಬಂದಿಲ್ಲ. ಆ ಹಣ ಸರ್ಕಾರ ತನ್ನ ಬೇರೆ ಯೋಜನೆಗಳನ್ನ ಸ್ಥಗಿತಗೊಳಿಸಿ ಈ ಸಮುದಾಯಕ್ಕೆ ಹಣ ಕೊಡಬೇಕಿತ್ತು. ಆ ಹಣವನ್ನ ಇನ್ನೂ ಕೊಟ್ಟಿಲ್ಲ. ಒಬ್ಬರ ರಾಜೀನಾಮೆಯಿಂದ ಸಮುದಾಯಕ್ಕೆ ನ್ಯಾಯ ಸಿಕ್ಬಿಡ್ತಾ. ಹಾಗಾಗಿ ನಮ್ಮ ಬೇಡಿಕೆಗಳು ಬಹಳಷ್ಟು ಇದ್ದಾವೆ. ತುರ್ತಾಗಿ ನಾಗೇಂದ್ರ ಅವರ ರಾಜೀನಾಮೆ ಆಗಬೇಕು. ಜೊತೆಗೆ ಏನು ಲುಂಬಿರ್ಗಿನಿ ಕಾರ್ ತಗೊಂಡಿದ್ದಾರೆ, ಗೋಲ್ಡ್ ಬಿಸ್ಕೆಟ್ ತಗೊಂಡಿದ್ದಾರೆ, ಇವರ ಹೆಂಡತಿ ಮಕ್ಕಳು ಉಜ್ಜಯಿನಿಗೆ ಟೂರ್ ಹೋಗಿದ್ದಾರೆ ಈ ದುಡ್ಡಿನಲ್ಲಿ. ಬಡವರಿಗೆ ಇಲ್ಲಿಯ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರ ಹೆಂಡತಿ ಮಕ್ಕಳು, ನಾಗೇಂದ್ರ ಅವರ ಹೆಂಡತಿ ಮಕ್ಕಳು ಉಜ್ಜಯಿನಿಯ ದೇವರ ದರ್ಶನಕ್ಕೆ ಹೋಗ್ಲಿಕ್ಕೆ ಈ ದುಡ್ಡು ಬೇಕಿತ್ತು ಅವರ ಯೋಗ್ಯತೆಗೆ. ಹಾಗಾಗಿ ಆ 187 ಕೋಟಿ ವಾಪಸ್ ಬರಬೇಕು. ಅದು ವಾಲ್ಮೀಕಿ ಸಮುದಾಯದ ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಯುವಕರಿಗೆ ಮುಟ್ಟಬೇಕು. ಮುಟ್ಟೋವರೆಗೂ ಈ ಹೋರಾಟ ಇರುತ್ತೆ. ಅಂದ್ರೆ ಪಾದಯಾತ್ರೆ ನಡೆಯೋದು ಕಾಯಂ. ಪಾದಯಾತ್ರೆಯನ್ನ
ಮಾಡೇ ಮಾಡ್ತೇವೆ. ಮುಂದಿನ ತೀರ್ಮಾನ ಏನೇ ಇದ್ರು ಅದನ್ನ ಅದು ರಾಜ್ಯಾಧ್ಯಕ್ಷರು ಎಷ್ಟನೇ ಘೋಷಣೆ ತರಗತಿಗೆ ಮಾಡ್ತಾರೆ. ಎಷ್ಟನೇ ತಾರೀಕಿಗೆ ಶುರು ಮಾಡ್ತೀರಿ ಸರ್? ಇಲ್ಲಿಂದ ಆರಂಭ ಮಾಡ್ತೀವಿ ಸರ್ ಪಾದಯಾತ್ರೆ. 1ನೇ ತಾರೀಕು ಸೆಪ್ಟೆಂಬರ್ ಲಿಂಗಸ್ಗೂರ್ನಿಂದ. ಇಲ್ಲಿ ಕಂಪ್ಲೀಟ್ 7ನೇ ದಿನ ಅಂದ್ರೆ 7ನೇ ತಾರೀಕು. ಸರ್, ಯಾರೆಲ್ಲ ಇದರಲ್ಲಿ ಪಾದಯಾತ್ರೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ? ಕರ್ನಾಟಕ ರಾಜ್ಯದ ಬಿಜೆಪಿಯ ಎಲ್ಲ ಕೋರ್ ಕಮಿಟಿಯ ಸದಸ್ಯರು, ಎಲ್ಲ ಹಾಲಿ ಮಾಜಿ ಶಾಸಕರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಅದಕ್ಕಿಂತ ಹೆಚ್ಚಾಗಿ ಈ ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಈ ರಾಜ್ಯದ ಯಾರೆಲ್ಲ ನೋವು ಪಟ್ಟಿದ್ದಾರೆ, ವಾಲ್ಮೀಕಿ ಸಮಾಜದ ಬಡವರಿಗೆ ಏನು ಅನ್ಯಾಯ ಮಾಡಿದ್ದಕ್ಕೆ ನೋವು ಪಟ್ಟಿದ್ದಾರೆ, ಆ ಎಲ್ಲ ಲಕ್ಷಾಂತರ ಮನಸ್ಸುಗಳು ವಿಜೇಂದ್ರ ಅವರ ಜೊತೆಗೆ ಹೆಜ್ಜೆಯನ್ನ. ಅಲ್ಲ ಸರ್, ಈಗ ಗಣತಂತ್ರ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಕ್ಕೆ ಪ್ರತಿಪಕ್ಷವಾಗಿ ಬೇಡಿಕೆಯನ್ನ ಇಡುವಂಥದ್ದು ಗಣತಂತ್ರ ನ್ಯಾಯಯುತವಾಗಿ ಅವತ್ತು ಆರೋಪಿಯಾಗಿತ್ತು. ಸನ್ಮಾನ್ಯ ನಾಗೇಂದ್ರ ಅವರು ಮೊದಲ ಬಾರಿ ಸಚಿವರಾಗಿ ರಾಜೀನಾಮೆ ಕೊಟ್ಟಾಗ ಅವರ ಮೇಲೆ ಆರೋಪ ಇತ್ತು. ಈಗಲೂ ಆರೋಪಿನೇ ಅಲ್ಲ ಸರ್? ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಯಿತು. FIR ಆಗೋದಕ್ಕೆ ಬೇರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಬೇರೆ, ಕನ್ವಿಕ್ಷನ್ ಆಗುವಂಥದ್ದು ಬೇರೆ. ಈಗ ಚಾರ್ಜ್ ಶೀಟ್ ಅಲ್ಲಿ ಮಾಡಿದ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಮೇಲ್ನೋಟಕ್ಕೆ ಚಾರ್ಜ್ ಶೀಟ್ ನಲ್ಲೇ ನಮಗೆ ಗೊತ್ತಾಗಿರೋದು ಈ ವಾಲ್ಮೀಕಿ ಹಣದ ನಿಗಮದಿಂದ ಇವರ ಹೆಂಡತಿ ಮಕ್ಕಳು ಟೂರ್ ಮಾಡಿದ್ದಾರೆ ಅಂತ. ಈಗ ಮೇಲ್ನೋಟಕ್ಕೆ ಇಷ್ಟೆಲ್ಲ ಬಂದಿದ್ದಾವೆ, ಇವೆಲ್ಲ ದಾಖಲೆಗಳು ಇದ್ದಾವೆ. ಇಷ್ಟೆಲ್ಲ ಇದ್ದಾಗ ಬರೀ FIR ಆದಾಗ ರಾಜೀನಾಮೆ ಕೊಟ್ಟರು, ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಇವ್ರನ್ನ ವಾಪಸ್ ತಗೊಳ್ತೀರಿ ಅಂತ ಹೇಳಿದ್ರೆ ಆ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಲ್ವಾ? ಮುಂದಿನ ದಿನಗಳಲ್ಲಿ ಈ ಸಮಾಜ ವಿರೋಧ ಪಕ್ಷವನ್ನ ಕ್ಷಮಿಸಬಹುದಾ? ಹಾಗಾಗಿ ಇದನ್ನ ಸರ್ಕಾರದ ಮುಂದೆ ಇಟ್ಟಾಗ ಈ ಬೇಡಿಕೆಗೆ ಸ್ಪಂದಿಸೋದೇ ಇಲ್ಲ, ರಾಜೀನಾಮೆ ಪಡೆಯೋ ಪ್ರಶ್ನೆನೇ ಇಲ್ಲ ಅಂದ್ರೆ ವಾಲ್ಮೀಕಿ ಸಮಾಜಕ್ಕೆ ಮಾಡಿದ ಅನ್ಯಾಯ ಆಗಿ ವಾಲ್ಮೀಕಿ ಸಮಾಜಕ್ಕೆ ನಾನು ಅನ್ಯಾಯ ಮೇಲೆ ಮಾಡುವ ಶೋಷಣೆ ದಬ್ಬಾಳಿಕೆಯನ್ನ ನಾನು ಡೈಜೆಸ್ಟ್ ಮಾಡ್ಕೊಳ್ಳಬಲ್ಲೆ ಅನ್ನೋ ಮನೋಭಾವ ಸರ್ಕಾರ. ಅದಕ್ಕಾಗಿ ಸದನದ ಒಳಗೆ ಹೋರಾಟ ಮಾಡಬೇಕಾಯ್ತು. ನಮಗೆ ವಿಶ್ವಾಸ ಇತ್ತು ಕೊನೆಗೆ 3 ದಿನ ಇರುವಾಗ ರಾಜೀನಾಮೆ ಪಡೆದುಕೊಳ್ತಾರೆ, 3 ದಿನ ಚರ್ಚೆಗೆ ಅವಕಾಶ ಕೊಡ್ತಾರೆ ಅಂತ. ಆದ್ರೆ 3 ದಿನ ಚರ್ಚೆಗೆ ಅವಕಾಶ ಕೊಡೋದ್ರ ಬದಲು ಸದನವನ್ನ ಅನಿರ್ದಿಷ್ಟ ಕಾಲಕ್ಕೆ ಮುಂದೂಡೋದ್ರ ಮೂಲಕ ಭಂಡತನವನ್ನ ತೋರಿಸಿದೆ. ಹಾಗಾಗಿ ಸರ್, ಈ ಪಾದಯಾತ್ರೆ 2028ರ ವಿಧಾನಸಭಾ ಕ್ಷೇತ್ರ ಚುನಾವಣೆಗಳಿಗೆ ಇದು ದಿಕ್ಸೂಚಿ ಆಗುತ್ತೆ ಸರ್? ನೋಡಿ ಸರ್, ಜನರ ಸಮಸ್ಯೆಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ, ಆಮೇಲೆ ಸರ್ಕಾರ ಇರಲಿ ಪ್ರತಿಪಕ್ಷ ಇರಲಿ, ಸಮುದಾಯದ ಅಸ್ಮಿತೆಗೆ ಸಂವೇದನಾಶೀಲತೆ ಯಾವ ರಾಜಕೀಯ ಪಕ್ಷದಲ್ಲಿ ಇದೆ ಅನ್ನೋದನ್ನ ಜನ ಗಮನಿಸ್ತಾರೆ. ಹಾಗಾಗಿ ಸಂವೇದನಾ ರಹಿತ ಸರ್ಕಾರ ಅನ್ನೋ ಭಾವನೆ ಈ ಸರ್ಕಾರದ ಬಗ್ಗೆ ಮೂಡ್ತಾ ಇದೆ, ಅಷ್ಟು ಮಾತ್ರ ನಾನು ಹೇಳ್ತೇನೆ. ಈಗ ನಡೆಸತಕ್ಕಂತ ಪಾದಯಾತ್ರೆ ಈಗ ಕಂಪ್ಲಿ ಮೇಲೆ ಹೋಗೋದು, ಇದಕ್ಕೂ ಮುಂಚೆ ತಿರುಗುಪ್ಪ ಅಂತ ಹೇಳಿದ್ರು ಸರ್, ಈಗ ಮತ್ತೆ ಕಂಪ್ಲಿಯಿಂದ ತಿರುಗುಪ್ಪ ಹೋಗ್ತೀರಾ ಪಾದಯಾತ್ರೆ? ಇದು ಸಿರುಗುಪ್ಪದಿಂದ ಗಂಗಾವತಿಯ ಮೂಲಕವಾಗಿ ಕಂಪ್ಲಿಯಿಂದ ನೆಕ್ಸ್ಟ್ ಸಂಡೂರು, ಬಳ್ಳಾರಿ ಈ ಮಾರ್ಗವಾಗಿ ಇರುತ್ತೆ. ಒಂದು ವೇಳೆ ಈ ಸರ್ಕಾರ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಲ್ಲಿ ತನ್ನ ಬಂಡುತನವನ್ನ ತೋರಿಸಿದ್ರೆ ವಾಲ್ಮೀಕಿ ಸಮಾಜ ಈ ಸರ್ಕಾರವನ್ನ ಕೆಲವೇ ದಿನಗಳಲ್ಲಿ ಒಂಟಿಗಾಲ್ನಲ್ಲಿ ನಿಲ್ಸತ್ತೆ. ನಿಮಗೆ ಸಮಾಜದ ಮಧ್ಯದಲ್ಲಿ ಕಾಲಿಡೋದಕ್ಕೆ ಅವಕಾಶ ಕೊಡಲ್ಲ. ಇಷ್ಟು ಮಾತ್ರ ಹೇಳ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.